ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎದೆ ಹಾಲು ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮೋಸ್ಟ್ಲಿ ನಮ್ಮೆಲ್ಲರಿಗೆ ಗೊತ್ತಿರೋ ವಿಷಯನೇ, ಎದೆ ಹಾಲು ಮಗುಗೆ ತುಂಬ ಒಳ್ಳೆಯದು ಅಂತ. ಇದು ಯಾಕೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ ಅಂದರೆ, ಮಗುಗೆ ಬೇಕಾಗಿರೋ ಎಲ್ಲ ಅಂಕಿಅಂಶಗಳು, ಎಲ್ಲ ಪೋಷಕಾಂಶಗಳು ಎದೆ ಹಾಲಲ್ಲಿ ಸಿಗುತ್ತೆ. ಆ್ಯಂಡ್ ಆ್ಯಂಟಿಬಾಡೀಸು ಎದೆ ಹಾಲಲ್ಲಿ ಇರುತ್ತೆ. ಆ್ಯಂಟಿಬಾಡೀಸ್ ಅಂದರೆ ಕಾಯಿಲೆ ತಡೆಯುವ ಶಕ್ತಿ, ಕಾಯಿಲೆ ತಡೆಯುವ ಕೆಲವು ತುಂಬ ಬೇಕಾಗಿರೋ ವಸ್ತುಗಳು ಎದೆ ಹಾಲಲ್ಲಿ ಇರುತ್ತೆ. ಸೊ ಯಾವ ಮಕ್ಕಳು ಎದೆ ಹಾಲು ಕುಡಿತಾರೆ ಅವ್ರಿಗೆ ಪದೇ ಪದೇ ಕಾಯಿಲೆ ಬರೋದು, ಬೇದಿ ಅಥವಾ ಕೆಮ್ಮು, ನೆಗಡಿ ಅದು ಬರೋದು ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಎದೆ ಹಾಲು ಕುಡಿಯೋ ಮಕ್ಕಳಲ್ಲಿ ಜಾಸ್ತಿ ದಪ್ಪ ಆಗೋದು ಅಥವಾ ತುಂಬ ಸಣ್ಣಗಿರೋದು ಆ ಸಮಸ್ಯೆಗಳು ಇರಲ್ಲ. ಆ್ಯಂಡ್ ಎದೆ ಹಾಲು ಫಸ್ಟ್ 3 ದಿವಸ 4 ದಿವಸ ಬಂದು ಹಾಲು ಥರ ಕಾಣಲ್ಲ. ಅದು ಒಂಥರ ನೀರು ಹಳದಿ ಬಣ್ಣದಲ್ಲಿರುತ್ತೆ. ಕೆಲವು ಕಡೆ ಅದನ್ನು ಚೆಲ್ಬಿಡ್ತಾರೆ, ಅದು ಕೀವು ಅಂತ ಹೇಳ್ತಾರೆ, ಅದು ಒಳ್ಳೇದಿಲ್ಲ, ಅದು ಹಾಲಿಲ್ಲ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದರಲ್ಲಿನೂ ತುಂಬ ಪೋಷಕಾಂಶಗಳಿರುತ್ತೆ ಮತ್ತು ಆ್ಯಂಟಿಬಾಡೀಸ್ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ನಾವು ಮಕ್ಕಳಿಗೆ ಕೊಡಲೇಬೇಕು. ಆ್ಯಂಡ್ ಅದು ಇಲ್ಲದೆ ತಾಯಂದಿರಿಗೂ ಕೂಡ ಮಗು ಬಂದು ಎದೆ ಹಾಲು ಕುಡಿದಾಗ ತಾಯಂದಿರದು ಗರ್ಭಕೋಶ, ಅವಾಗ ಡೆಲಿವರಿ ಟೈಮಲ್ಲಿ ಅದು ಸ್ವಲ್ಪ ದಪ್ಪ ಆಗಿರುತ್ತೆ, ದೊಡ್ಡದಾಗಿರುತ್ತೆ, ಅದು ಸೈಜ್ ಕಡಿಮೆ ಆಗುತ್ತೆ, ಸೊ ಶ್ರಿಂಕ್ ಆಗುತ್ತೆ. ಸೊ ಅದು ತುಂಬ ಒಳ್ಳೆಯದು. ಸೊ ಅದರಿಂದ ಬ್ಲೀಡಿಂಗ್ ಕೂಡ ತಾಯಿಗೆ ಕಡಿಮೆ ಆಗ್ಬೋದು. ಆ್ಯಂಡ್ ಯಾವ ತಾಯಂದಿರು ಎದೆ ಹಾಲು ಕೊಡ್ತಾರೆ ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಸ್ವಲ್ಪ ಕಡಿಮೆ ಕಾಣುತ್ತೆ. ಆ್ಯಂಡ್ ನಾವು ಏನು ಹೇಳ್ತೀವಿ ಅಂದರೆ, ಫಸ್ಟ್ ಬರೋ ಹಾಲು ಸ್ವಲ್ಪ ನೀರು ಥರ ಇರುತ್ತೆ. ಸೊ ಮಗುಗೆ ನಾವು ಎದೆ ಒಂದು ಕಡೆ ಲೆಫ್ಟ್ ರೈಟ್ ಚೇಂಜ್ ಮಾಡ್ತಾ ಇದ್ರೆ ಮಗುಗೆ ಬರೀ ಮೋಸ್ಟ್ಲಿ ನೀರಿರೋ ಹಾಲು ಸಿಗುತ್ತೆ. ಸೊ ನಾವು ಹೆಂಗೆ ಅಡ್ವೈಸ್ ಮಾಡ್ತೀವಿ ಅಂದರೆ, ಫಸ್ಟು ಒಂದು ಸೈಡು ಪೂರ್ತಿ ಕೊಡಬೇಕು. ಸೊ ಲೆಫ್ಟ್ ಸೈಡ್ ನಾವು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಪೂರ್ತಿ ಒಂದು ಸೈಡ್ ಫೀಡಿಂಗ್ ಮಾಡಿದ್ಮೇಲೆ ಆಮೇಲೆ ಇನ್ನೊಂದು ಸೈಡ್ಗೆ ನಾವು ಮಗುನ ಶಿಫ್ಟ್ ಮಾಡ್ಬೋದು. ಫಸ್ಟ್ ಬರೋ ಹಾಲು ಬಂದು ಮಗುಗೆ ಬಾಯಾರಿಕೆ ಇದ್ರೆ ಅದು ಮಗುಗೆ ಹೆಲ್ಪ್ ಆಗುತ್ತೆ, ಬಾಯಾರಿಕೆ ಕಡಿಮೆ ಆಗುತ್ತೆ. ಬಟ್ ಬರೀ ನೀರಿನ ಹಾಲು ಸಿಕ್ಕಿದ್ರೆ ಮಗುಗೆ ಬೆಳವಣಿಗೆ ಕಷ್ಟ ಆಗುತ್ತೆ. ಸೊ ಹಿಂದೆ ಬರೋ ಹಾಲು, ಅದು ನಾವು ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಅದು ನಾವು ಕೊಡಬೇಕು. ಅದರಲ್ಲಿ ಅದು ಇನ್ನೂ ಸ್ವಲ್ಪ ಗಟ್ಟಿ ಹಾಲಾಗಿರುತ್ತೆ ಆ್ಯಂಡ್ ಅದರಲ್ಲಿ ಪೋಷಣೆನೂ ಜಾಸ್ತಿ ಇರುತ್ತೆ. ಆ್ಯಂಡ್ ಇವಾಗ ಈ ನಡುವೆ ತುಂಬ ಕಡಿಮೆ ನಾರ್ಮಲ್ ಡೆಲಿವರೀಸ್ ಆಗ್ತಾ ಇದೆ, ತುಂಬ ಕಡೆ ಸಿಸೇರಿಯನ್ ಆಗ್ತಾ ಇದೆ. ಇದರಿಂದ ಮಗುಗೆ ಎದೆ ಹಾಲು ಕೊಡೋದು ಸ್ವಲ್ಪ ಡಿಲೇ ಆಗ್ಬೋದು. ಸೊ ಇದು ಮಗುಗೇನು ಪ್ರಾಬ್ಲಮ್ ಆಗುತ್ತೆ. ಅರ್ಧ ಗಂಟೆ ಒಳಗಡೆ ನಾವು ಎದೆ ಹಾಲು ಶುರು ಮಾಡಿದರೆ ಒಳ್ಳೆಯದು ಆದಷ್ಟು. ಆ್ಯಂಡ್ 6 ತಿಂಗಳು ತನಕ ಮಗುಗೆ ಬೇರೆ ಏನೂ ಬೇಕಾಗಿಲ್ಲ. ಕೆಲವರು ಸಕ್ಕರೆ ಕೊಡ್ತಾರೆ, ಕೆಲವು ಗ್ರೇಪ್ ವಾಟರ್ ಕೊಡ್ತಾರೆ, ಕೆಲವು ಬೇರೆ ಬೇರೆ ಇದು ಕೊಡ್ತಾರೆ, ಅದು ಒಳ್ಳೇದಲ್ಲ. 6 ತಿಂಗಳು ತನಕ ಎದೆ ಹಾಲು ಸಾಕು ಮಗುಗೆ, ಬೇರೆ ಏನು ಬೇಕಾಗಿಲ್ಲ. ಆ್ಯಂಡ್ 6 ತಿಂಗಳಾದಮೇಲೆ ಎದೆ ಹಾಲು ಕಂಟಿನ್ಯೂ ಮಾಡ್ಬೋದು, ಬಟ್ ಅದ್ರ ಜೊತೆ ಬೇರೆ ಆಹಾರಗಳು ನಾವು ಶುರು ಮಾಡಬೇಕು. ಆ್ಯಂಡ್ ಇನ್ನೊಂದು, ಇವಾಗ ತುಂಬ ಜನ ಹೇಳ್ತಾರೆ ಎದೆ ಹಾಲು ಕೊಡೋದು ನಾರ್ಮಲ್, ಅದು ನ್ಯಾಚುರಲ್ ಅಂತ. ಆದ್ರೇನು ಹೊಸ ತಾಯಂದಿರಿಗೆ ಅಥವಾ ಫಸ್ಟ್ ಟೈಮ್ ಡೆಲಿವರಿ ಆಗಿರೋರಿಗೆ ಸ್ವಲ್ಪ ನಾವು ಸಪೋರ್ಟ್ ಮಾಡಲೇಬೇಕು. ಒಂದು ಕಡೆ ಅವ್ರಿಗೆ ಒಳ್ಳೆ ಆಹಾರ ಕೊಡಬೇಕು, ನೀರಿನ ಅಂಶ ಕೊಡಬೇಕು, ಯಾಕೆಂದರೆ ಅವ್ರ ದೇಹದಿಂದ ನೀರಿನ ಪದಾರ್ಥ ಜಾಸ್ತಿ ಹೋಗುತ್ತೆ ಹಾಲಲ್ಲಿ. ಮತ್ತು ಅವ್ರಿಗೆ ಬೆಂಬಲ ಕೊಡಬೇಕು, ಅವ್ರಿಗೆ ರೆಸ್ಟ್ ಕೊಡಬೇಕು. ಆ್ಯಂಡ್ ಫೀಡಿಂಗ್ ಟೈಮಲ್ಲಿ ಫಸ್ಟ್ ಮಗು ತಾಯಿ ಪೊಸಿಷನ್ ಎರಡೂ ಕಂಫರ್ಟಬಲ್ ಇರಬೇಕು. ಇವಾಗ ತಾಯಿ ಕಂಫರ್ಟಬಲ್ ಇಲ್ಲ ಅಂದರೆ ಅವ್ರಿಗೆ ಆ ಹಾಲು ಸರಿಯಾಗಿ ರಿಲೀಸ್ ಆಗಲ್ಲ. ಮಗುನ ಇಟ್ಕೊಂಡು ಮಗು ಹಿಂಗೆ ಸೈಡಲ್ಲಿ ತಿರ್ಕೊಂಡಿರ್ಬಾರ್ದು. ಸೊ ಮಗುದು ತಲೆ ಮತ್ತು ಬಾಡಿ ಒಂದೇ ಲೈನಲ್ಲಿ ಇರಬೇಕು. ಆ್ಯಂಡ್ ಮೋಸ್ಟ್ಲಿ ನಾವೇನು ಮಾಡ್ತೀವಿ, ಮಗು ಮುಖನ ಇಟ್ಕೊಂಡು ಹಿಂಗೆ ಟರ್ನ್ ಮಾಡ್ತೀವಿ. ಸೊ ಹಂಗೆ ಮಾಡಬಾರ್ದು.
ಇದು ತಾಯಿದು ನಿಪ್ಪಲ್ ಏನಿದೆ, ಅದು ಮೊಳೆ ತೊಟ್ಟಿ ಏನಿದೆ, ಅದರಲ್ಲಿ ಸ್ವಲ್ಪ ಈ ಭಾಗದಲ್ಲಿ ನಾವು ಮಗುಗೆ ಸ್ಟಿಮ್ಯುಲೇಟ್ ಮಾಡಿದ್ರೆ ಮಗು ಆಟೋಮ್ಯಾಟಿಕ್ ಆಗಿ ಬಾಯಿ ತೆಗೆಯುತ್ತೆ. ಸೊ ಅದರ ಹೆಸರು ರೂಟಿಂಗ್ ರಿಫ್ಲೆಕ್ಸ್ ಅಂತ. ಸೊ ಬಾಯಿ ತೆಗೆದಾಗ ಮೊಳೆ ತೊಟ್ಟಿ ನಿಪ್ಪಲ್ ಬಾಯಲ್ಲಿ ಹೋಗ್ಬೇಕು, ಬಟ್ ಬರೀ ನಿಪ್ಪಲ್ ಬಾಯಲ್ಲಿ ಹೋದ್ರೆ ತಾಯಿಗೆ ನೋವಾಗ್ಬೋದು, ಸರಿಯಾಗಿ ಹಾಲು ಬಿಡುಗಡೆ ಆಗಲ್ಲ. ಸೊ ಏನು ನಿಪ್ಪಲ್ ಸುತ್ತ ಏರಿಯೋಲಾ ಅಂತ ಇದೆ, ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಚರ್ಮ ಇರುತ್ತೆ, ಆ ಭಾಗನು ಮಗು ಬಾಯಿ ಒಳಗಡೆ ಹೋದ್ರೆ ತಾಯಿಗೆ ನೋವು ಬರಲ್ಲ ಅಂಡ್ ಮಗುಗೂ ಒಳ್ಳೆ ಕ್ವಾಂಟಿಟಿ ಹಾಲು ರಿಲೀಸ್ ಆಗುತ್ತೆ. ಸೊ ಇದು ಮೋಸ್ಟ್ಲಿ ಎಲ್ಲಿ ಡೆಲಿವರಿ ಆಗುತ್ತೆ ಅಲ್ಲಿ ಹೇಳ್ಕೊಡ್ತಾರೆ, ಇಲ್ಲಾಂದ್ರೆ ನೀವು ಹೇಳ್ಬೋದು. ತುಂಬಾ ಯೂಟ್ಯೂಬ್ ವಿಡಿಯೋಸ್ ಕೂಡ ಇದೆ ಹೆಂಗ್ ಕರೆಕ್ಟ್ ಆಗಿ ನಾವು ಫೀಡ್ ಮಾಡಬೇಕು ಅಂತ. ಅಂಡ್ ಎಷ್ಟು ಟೈಮ್, ಎಷ್ಟು ತಿಂಗಳು ತಾಯಿಗೆ ಇಂಟ್ರೆಸ್ಟ್ ಇದೆ, ಮಗುಗೆ ಇಂಟ್ರೆಸ್ಟ್ ಇದೆ, ಅಷ್ಟು ತಿಂಗಳು ಅವರು ಫೀಡ್ ಮಾಡಬಹುದು. ಸೊ ಕೆಲವರು ತಾಯಂದಿರಿಗೆ ಇವಾಗ ಡೆಲಿವರಿ ಆದ್ಮೇಲೆ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಮಾನಸಿಕ ತೊಂದರೆ ಇರ್ಬೋದು, ಅಥವಾ ಮಗು ತಾಯಿ ಸೆಪ್ರೇಟ್ ಆಗಿರ್ಬೋದು. ಸೊ ಅವ್ರಿಗೇನೋ ಸಪೋರ್ಟ್ ಮಾಡಬೇಕು. ಸೊ ಎದೆ ಹಾಲು ಕೊಟ್ಟಿಲ್ಲ ಅದಕ್ಕೆ ಅವನ್ನ ಒಂಥರ ಭೇದ ಭಾವ ಮಾಡೋದು, ಆ ಥರ ನಾವು ಮಾಡಬಾರ್ದು. ಯಾರು ಕೊಡೋಕ್ಕಾಗುತ್ತೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅಂಡ್ ತುಂಬಾ ಜನ ಈ ನಡುವೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ನಿಮಗೆ ಹಾಲು ಸಾಕಾಗಲ್ಲ, ನೀವು ಬೇರೆ ಫಾರ್ಮುಲಾ ಕೊಡಬೇಕು, ಇದು ಕಂಪನಿಯಿಂದ ಮಾಡಿರೋ ಪೌಡಿಗಳು, ಲ್ಯಾಕ್ಟೋಜನ್, ಫ್ಯಾರೆಕ್ಸ್ ಆ ಥರ ಕೊಡಬೇಕು ಅಂತ. ಅದು ತಪ್ಪು ಮಾಹಿತಿ. ಆಕ್ಚುಲಿ ನಾವೇನು ಹೇಳ್ತೀವಿ ಅಂದ್ರೆ, ಮಗು ಕರೆಕ್ಟಾಗಿ ಮೂತ್ರ ಒಂದಕ್ಕೆ ಹೋಗ್ತಾ ಇದೆ ಅಂದ್ರೆ, ತುಂಬಾ ಹಳದಿ ಬಣ್ಣ ಇಲ್ಲ, ತುಂಬಾ ಕಾನ್ಸಂಟ್ರೇಟೆಡ್ ಇಲ್ಲ, ಬಟ್ ಲೈಟ್ ಆಗಿದೆ, ಅಟ್ಲೀಸ್ಟ್ 2 ಗಂಟೆಗೆ ಒಂದ್ಸತಿ ಯೂರಿನ್ ಮಾಡುತ್ತೆ, ಮತ್ತೆ ತಾಯಿ ಕಾಡಲ್ಲಿ ಮಗು ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆ ಅಂದ್ರೆ ಎದೆ ಹಾಲು ಕರೆಕ್ಟ್ ಸಾಕಾಗ್ತಾ ಇದೆ. ಸೊ ಬೇರೆ ಏನು ಕೊಡಬೇಕು ಅಂತ ಯಾವ ತರ ಒತ್ತಡನು ನಾವು ಅದು ಅಕ್ಸೆಪ್ಟ್ ಮಾಡಬಾರ್ದು. ಬಿಕಾಸ್ ಮಗು ಸರಿಯಾಗಿ ಬೆಳೀತಾ ಇದೆ, ಒಂದಕ್ಕೆ ಸರಿಯಾಗಿ ಹೋಗ್ತಾ ಇದೆ, ಆಕ್ಟಿವ್ ಆಗಿದೆ, ನಿದ್ದೆಗೆ ಸರಿಯಾಗಿ ಮಾಡ್ತಾ ಇದೆ ಅಂದ್ರೆ ಎದೆ ಹಾಲು ಸಾಕು. 6 ತಿಂಗಳು ತನಕ ಬರೀ ಎದೆ ಹಾಲು ಸಾಕು. 6 ತಿಂಗಳಾದ್ಮೇಲೆ ನಾವು ಬೇರೆ ಆಹಾರಗಳು ಶುರು ಮಾಡ್ಬೋದು. ಥ್ಯಾಂಕ್ ಯು.